ಹಿಂದಿನ ಕಾಲಕ್ಕೆ ಹೆಣ್ಮಕ್ಳು ಕುಂಕುಮ ಹಚ್ತಿದ್ರಿ. ಹೆಂಗೆ ಈಗೂ ಹಚ್ಕೊಂಬಂದಾರ ನೋಡ್ರಿ ಕೆಲವು ಮಂದಿ ಎಲ್ಲ, ನಮ್ಮ ಮಗುಗಳೆಲ್ಲ. ಆದ್ರೆ ಈಗ ಏನು ಹಚ್ಚಲಕತ್ತಾರ್ರಿ? ಎಷ್ಟು ಶಾಣೆ ಅದಾವ ನೋಡಿವ, ಅವನ ಕಲಿಸ್ಯಾರ. ನೀವು ಒಂದರ ನಿಮ್ಮ ಮನೆಗೆ ಸಾಲಿಗೆ ಹುಡುಗರಿಗೆ ಏ ತಂಗಿ ತಡಿಯೇ ಹಸ್ತನಂತೇಳಿ ಕುಂಕುಮ ಯಾರು ಹಚ್ಚಿರೇನು? ಟಿಕ್ಕಳ ಟಿಕ್ 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 ಟಿಕ್. ನೀವು ಟಿಕ್ ಟಿಕ್ ಟಿಕ್ಕಳ ಹಚ್ಚಿರ ಗಂಡನ ಆಯಸ್ಸು ಟಿಕ್ 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 ಯಾವಾಗ ಅರ್ಥ ಗೊತ್ತಿಲ್ಲ. ಅದು ನಾವು ಹಚ್ಚೋ ಟಿಕ್ಕಳ ಮ್ಯಾಲ, ನಾವು ಹಚ್ಚೋ ಕುಂಕುಮ ಮ್ಯಾಲ ನಮ್ಮ ಗಂಡನ ಆಯುಷ್ಯ ನಿರ್ಮಾಣ ಆಗೈತ್ರಿ. ಈಗೆಲ್ಲ ಇಷ್ಟೆಲ್ಲ ವಯಸ್ಸಾಗಿರ್ತಕ್ಕಂಥ ಹಿರಿಯರು ನಮ್ಮ ಕಣ್ಣಿಗೆ ಕಾಣಕತ್ತಾರ. ಇಷ್ಟೆಲ್ಲ ಹಿರಿಯರು, ವಯಸ್ಸಾಗಿರೋ ಹಿರಿಯರು ನಮ್ಮ ಕಣ್ಣಿಗೆ ಯಾಕೆ ಕಾಣಕತ್ತಾರು ಅಂತಂದ್ರೆ ಅವ್ರ ಹೆಣ್ಣು ಮಕ್ಕಳ ಹಣೆ ಮೇಲೆ ಕುಂಕುಮ ಐತ್ರಿ. ಅವ್ರು ಕುಂಕುಮ ಹಚ್ತಿದ್ರು. ಹೆಂಗೆ ಕುಂಕುಮ ಹಚ್ತಾರ ಗೊತ್ತೇನ್ರಿ? ಕುಂಕುಮ ಹಚ್ಚೋದು ಒಂದು ವಿಜ್ಞಾನ. ಹಚ್ಕೋತೇನು ಕುಂಕುಮ? ನೀ ಸುಮ್ ಬ್ಯಾಗಿನ ತೆಗಿ ರುದ್ರಾಕ್ಷದನ್ನ ಕೊಳ್ಳ ಹಾಕೋತ್ ಕೊಟ್ಟಾರ, ತಿನ್ನೋದು ಕೊಟ್ಟಲದನ್ನ. ಏನವ ಹಿಂದೆ ಕುಂಕುಮ ಹಚ್ತಿದಳು ತಾಯಿ. ಹೆಂಗೆ ಹಚ್ತಿರು ಗೊತ್ತೇನ್ರಿ? ಜೇನ ಬಿಡಿಸೋರು. ಜೇನ ಬಿಡಿಸಿ ಆ ಹುಡುಗರು ಬಾಯಾಗ ಜೇನ ತುರುಕುದು. ಆ ಹುಡುಗರು ಕಚ್ಚಿ ಪಿಚ್ಚಿ ತಿನ್ನು. ಕಚ್ಚಿ ಪಿಚ್ಚಿ ತಿಂದ್ರಪ್ಲೆ ಒಂದು ಉಳಿತಲ್ಲ, ಅದಕ್ಕೆ ಏನಂತ ಕರಿತೀರಿ ನೀವು? ಮ್ಯಾನ. ಮ್ಯಾನ ತಂದ ಅವು ಅನ್ನಕ್ಕೆ ನಂಗೆ ಮ್ಯಾನ ಕೊಡ್ತಮ್ಮ ತನ್ನಕ್ಕೆ. ಯಾಕಂತ ಕೇಳವ್ರು ನಾವು. ಕೂಡ ನನಗೆ ಗೊತ್ತಾಗೋದಿಲ್ಲ ಅನ್ನಕ್ಕೆ. ಕೂಡ ನಿನಗೆ ಗೊತ್ತಾಗೋದಿಲ್ಲ ಅಂತಕ್ಕಂಥ ತಾಯಿ ಮ್ಯಾನ ತಗೊಂಡು ಏನು ಮಾಡಕ್ಕಿ ಅಂತಂದ್ರೆ ಅಡಾಗಲ್ ಹನಿಗೆಲ್ಲ ಹಚ್ಚಕ್ಕಿರದನ್. ಹನಿಗೆ ಹಚ್ಚಿ ಕುಂಕುಮ ತಗೊಂಡು ಹಿಂಗೆ ಮಾಡಿ ಬಡದಲ್ಲ ತಾಯಿ. ಮುಂದೆ ರೆಡ್ ಲೈಟ್ ಡೇಂಜರ್ ಐತೆ ಅಂತ ಗೊತ್ತಾಗ್ಬೇಕು, ಹಂಗೆ ಬಡ್ಕೊಂಡ್ಬಿಡಕ್ಕೆ. ಕುಂಕುಮ ಹಚ್ಚಕ್ಕೆ ಹೆಂಗೆ ಹಚ್ಚಕ್ಕೆ ಗೊತ್ತೇನ್ರಿ? ಭಾಳ ಪದ್ಧತಿ ಅದು. ಅಜ್ಜಾರ ಹೆಂಗೆ ಹಚ್ಚೋದು ಗೊತ್ತೇನು? ಹಿಂದಿನ ಕಾಲದ ಹೆಣ್ಮಕ್ಳು ಹಿಂಗೆ ಕುಂಕುಮ ತಗೊಂಡು ಹಿಂಗೆ ಅನ್ನಕ್ಕೆ ತಗೊಂಡು ತಾಯಿ ಕುಂಕುಮ ತಗೊಂಡು ಡ್ರ 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 ಡುಮ್ಕ್. ಏನು ಗೊತ್ತಾತ್? ನಗಾಕತ್ತೂರಿ. ಹಿಂಗೆ ತಿರ್ಗಸಕ್ಕೆ ಅದನ್ನ ಗಾಲಿ ತಿರ್ಗಿಸಂಗ. ಏನು ತಿರ್ಗಿಸೋದು ಅಂತ ಕೇಳ್ಬೇಕು ನೀವೆಲ್ಲ. ಲಕ್ಷ ಕೊಟ್ಟು ತಾಯಿ ಹಚ್ಚಕ್ಕೆ ಕುಂಕುಮ ಹೆಂಗೆ ಹಚ್ಚಕ್ಕೆ ಗೊತ್ತೇನ್ರಿ? ಇದು ಕುಂಕುಮ ಬರೇ ಕುಂಕುಮ ಅಲ್ಲ. ಈ ಕುಂಕುಮದೊಳಗೆ ನನ್ನ ಗಂಡ ಅದ ನನಗೆ. ಈ ಕುಂಕುಮ ಬರೇ ಕುಂಕುಮವಲ್ಲ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದುವೆ ಆಭರಣ ಅಂತ ತಿಳ್ಕೊಂಡು ಆ ತಾಯಿ ಹನಿಯಲ್ಲಿ ಕುಂಕುಮ ಹಚ್ಕೊಳ್ಳಕ್ಕೆ ಏನಂತ ಹಚ್ಕೊಳ್ಳಿ ಗೊತ್ತೇನೋ? ಇದು ನನ್ನ ಗಂಡ, ಇದು ಹರ್ಯಾಗೆದ್ದೈತಿ, ಇದು ಎಲ್ಲರೇ ಹೋಗಲಿ, ಹೊಲದಾಗರೇ ಹೋಗಲಿ, ಊರಾಗರೇ ಹೋಗಲಿ, ಏನರೇ ತಿನ್ನಲಿ, ಏನರೇ ಕುಡಿಲಿ, ಸಂಜೆಗೆ ಬಂದು ಮನೆಗೆ ಮುಟ್ಲೇವ ಟಿಮ್ಕ್ ಮಾಡಕತ್ತಾಗ. ಸಂಜೆಗೆ ಬಂದು ಮನೆಗೆ ಮುಟ್ಟಬೇಕಾದ್ರೆ ಮುಖ ನಾನು ನೋಡ್ಬೇಕು. ಇಲ್ಲಿ ಯಾಕೆ ಬಂದು ಯಾರ್ದಾರಲ್ಲಿ ಒಂದು ಸ್ವಲ್ಪ ನೋಡು, ಕಳಿಸ ಕಡೆ ಹೊಡೆದು ಕಳಿಸ ಕಡೆ. ಏನು ದೊಡ್ಡ ಇದನ್ನು ಕೂತಾನ ನನಗಿತ್ತು ಎತ್ತರ. ಸರಿ ನಡಿ, ಅಲ್ಲಿ ಮುಂದೆ ಜಾಗ ಐತಿ ಬರಲಿ, ಹಿಂದೆ ಜಾಗ ಐತಿ, ಹಿಂದೆ ಜಾಗ ಐತಿ ಬರಲಿ. ಬಂದು ಕೂತಿಲ್ಲ, ಮಾತಾಡ್ಕೊತ ಕೂತ್ರಪ್ಪ, ಪುರಾಣ ಹಾಳು ಮಾಡಕ್ಕೆ. ಒಂದು ಸ್ವಲ್ಪ ಹೇಳ್ರಿ, ಒಂದು ಸ್ವಲ್ಪ ಯಾರಿದ್ದವ್ರು ಹೇಳ್ರಿ, ಈ ಕಡೆ ಕಳಿಸ್ರಿ, ಈ ಕಡೆ ಜಾಗ ರಗಡೆ ಐತಿ, ಹಿಂದೆ ಈ ಕಡೆ ಬರ್ರಿ, ಈ ಕಡೆ ಜಾಗ ರಗಡೆ ಹಿಂದೆ ಐತಿ. ನೋಡ ನಮ್ಮ ಅಣ್ಣಗಳೆಲ್ಲ ನಮ್ಮ ಅಪ್ಪಗಳೆಲ್ಲ ಕೂತಾವ ಪಾಪ. ಅವು ಎಲ್ಲ ಯುವಕರದಾರ, ಸಣ್ಣ ಹುಡುಗರದಾರ. ಬಂದ್ರಿ. ಏನು ಹೇಳಾಕತ್ತೀನಿ ಅಂದ್ರೆ ತಾಯಿ, ಜಗತ್ತಿನೊಳಗೆ ನಾವು ಏನನ್ನಾದರೂ ಸಂಪಾದಿಸಬೇಕಾಗಿತ್ತು, ಏನನ್ನಾದರೂ ಉಳಿಸ್ಕೊಳ್ಬೇಕಾಗಿರೋ ಒಂದು ವಸ್ತು ಐತಿ ಅಂದ್ರೆ ಈ ಜಗತ್ತಿನೊಳಗೆ ಅದು ತಾಯಿ ಅಂತ ಹೇಳ್ತಾರೆ. ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಈ ಜಗದೊಳಗೆ, ಈ ಭೂಮಿ ತಲೆ ಮೇಲೆ ಒಂದು ಋಣವನ್ನ ತೀರಿಸಲಾರದ ವಸ್ತು ಐತಿ, ಋಣವನ್ನ ತೀರಿಸಲಾರದ ವ್ಯಕ್ತಿ ಐತಿ ಅಂತಂದ್ರೆ ಒಂದು ತಾಯಿ ಋಣ ತೀರ್ಸಕ್ಕಾಗಂಗಿಲ್ಲ, ಒಂದು ತಂದೆ ಋಣ ತೀರ್ಸಕ್ಕಾಗಂಗಿಲ್ಲ ಅನ್ನತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆ ಮಾತು ಹೇಳಾಕತ್ತೀನಿ ಅಂತಂದ್ರೆ ಅಂದಿನ ಕಾಲದೊಳಗೆ ಏನಾಗಿತ್ತು ಅಂತಂದ್ರೆ ಭಾಳ ಕಿಮ್ಮತ್ತಿತ್ತು ತಂದೆ ತಾಯಿಗಳಿಗೆ. ಈಗ ಏನಾಗೈತ್ರಿ? ಅವ ಅಪ್ಪನ ಕಿಮ್ಮತ್ತು ಉಳಿಸ್ಕೊಂಡಿಲ್ಲೋ ಗೊತ್ತಿಲ್ಲ, ಅವ ಮಕ್ಕಳ ಕಿಮ್ಮತ್ತಿಟ್ಟಿಲ್ಲೋ ಗೊತ್ತಿಲ್ಲ, ಇದೆಲ್ಲ ತಪ್ಪಿ ಬಿಟ್ಟದ್ದು. ನಿಮಗೆ ರಾವಣ ಹೆಸರು ಕೇಳಿರಿ ನೀವೆಲ್ಲ ತಂಗಿ? ಮುಂತಿರಗ ಎಲ್ಲಿ ನೋಡಕತ್ತಿ? ಹಿಂದೆ ರಾವಣ ಯಾರವ? ರಾವಣ ಯಾರು? ನಮ್ಮ ಕಾಕ ಅನ್ನಕತ್ತಾಳ. ನಿಮ್ಮ ಕಾಕ ರಾವಣ ಅಲ್ಲ, ರಾಮಾಯಣದಾಗ ಬರವ ರಾಮನ್. ಅವ ಹೆಂಗಿದ್ದು ಗೊತ್ತೇನ್ರಿ? ರಾವಣ ಅವನ ತಾಯಿ ಹೆಸರು ಕೈಕಸಿ ಅಂತ ಹೇಳಿ. ಕೈಕಸಿ, ತಾಯಿ ಹೆಸರು ಕೈಕಸಿವ. ನಮ್ಮವುಗಳು ಇರ್ತಾರ. ತಂಗಿ ಗೊತ್ತೇನವ?
ತಾಯಿ ಇದ್ದಕ್ಕೆ ಮಣ್ಣಿನ ಲಿಂಗ ತಗೊಂಡು ಪೂಜೆ ಮಾಡ್ತಿದ್ಳು. ತಾಯಿ ಇದ್ದಕ್ಕೆ ಮಣ್ಣಿನ ಲಿಂಗ ತಗೊಂಡು ಪೂಜೆ ಮಾಡ್ತಿರ್ತಕ್ಕಂಥ ಕಾಲದೊಳಗೆ ರಾವಣ ಹೇಳ್ತಾನೆ, ಹೇ ನನ್ನ ತಾಯಿ ಕೈಕಸಿಯೇ, ನೀನು ಹೋಗಿ ಹೋಗಿ ಮಣ್ಣಿನ ಲಿಂಗ ಪೂಜೆ ಮಾಡುವುದೇನು? ನಿನ್ನ ಮಗಾನ ರಾವಣದಿನಿ, ನೀ ಮಣ್ಣಿನ ಲಿಂಗ, ಕಲ್ಲಿನ ಲಿಂಗ, ಬಂಗಾರದ ಲಿಂಗ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನಿನಗೆ ಎಂಥ ಲಿಂಗ ತಗೊಂಡು ಬರ್ತೀನಿ ಅಂತಂದ್ರೆ ಶಿವನ ಆತ್ಮಲಿಂಗವನ್ನೇ ತಂದು ನಿನ್ನ ಕೈ ಒಳಗೆ ಕೊಡ್ತೀನಿ ಅಂತಾನೆ ರಾವಣ. ನೆನಪಿಟ್ಕೊಳ್ಬೇಕು ನೀವೆಲ್ಲ. ಅಂದ್ರೆ ರಾವಣ ಸೀತೆಯನ್ನ ಮೋಹಿಸಿ ಕೆಟ್ಟ ಹೊರತಾಗಿ ರಾವಣ ಏನು ಜನ್ಮತಃ ಕೆಟ್ಟವನಲ್ಲ ಅಂತ ತಿಳ್ಕೊಬೇಕು. ಭಾಳ ದೊಡ್ಡ ಶಿವಭಕ್ತ. ಆ ಮಲ್ಲಯ್ಯನನ್ನ, ಶ್ರೀಶೈಲದ ಮಲ್ಲಯ್ಯನನ್ನ, ಆ ಕಾಶಿಯ ವಿಶ್ವನಾಥನನ್ನ ಭಕ್ತಿಯಿಂದ ಧ್ಯಾನಿಸ್ತಾನೆ. ಧ್ಯಾನಿಸಿ ಏನು ಮಾಡ್ತಾನೆ ಅಂತಂದ್ರೆ, ಶಿವ ಬಂದು ಕೇಳ್ತಾನೆ ಏನು ಬೇಕು ಅಂತ ಕೇಳಿದಾಗ ಶಿವನಿಗೆ ಹೇಳ್ತಾನೆ, ನನಗೆ ಕೊಡೋದಾಗಿದ್ದರೆ ನಿನ್ನ ಹೃದಯದೊಳಗಿರುವ ನಿನ್ನ ಆತ್ಮಲಿಂಗವನ್ನು ಕೊಡು ಅಂತ ಕೇಳ್ತಾನೆ. ನೋಡ್ರಿ, ಆತ್ಮಲಿಂಗವನ್ನು ಕೊಡು ಅಂತಂದಾಗ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ. ಅವಾಗ ಯವ್ವ ತಾಯಿ ನನ್ನವ ಪಾರ್ವತಿ ಬಂದು ಹೇಳ್ತಾಳಂತ, ಆ ರಾವಣಿಗೆ ನಿನ್ನ ಆತ್ಮಲಿಂಗ ಕೊಡ್ತಿ. ಆತ್ಮಲಿಂಗ ಹೋತು ಅಂದ್ರೆ ನಿನ್ನ ಕಿಮ್ಮತ್ ತುಳಿಯೋದಿಲ್ಲ, ನಿನ್ನ ತಾಕತ್ ತುಳಿಯೋದಿಲ್ಲ ಇಲ್ಲಿ ಭೂಮಿ ತಲೆ ಮೇಲೆ ಅಂತಂದಾಗ ಶಿವ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾನಂತ. ಈ ಶಿವನಿರುವುದು ಪಾರ್ವತಿಗಾಗಿಯೂ ಅಲ್ಲ, ಗಣಪತಿಗಾಗಿಯೂ ಅಲ್ಲ, ಅದ್ಯಾವುದೋ ಇನ್ನೊಬ್ಬ ಮಗನಿಗಾಗಿ ನಾ ಶಿವನಿಲ್ಲ, ನಾ ಯಾರಿಗಾಗಿದ್ದೀನಿ ಅಂತಂದ್ರೆ ನನ್ನ ಭಕ್ತರಿಗಾಗಿದ್ದೀನಿ, ನನ್ನ ಭಕ್ತರಿಗೆ ಬೇಡಿದ್ದನ್ನು ಕೊಡ್ತೀನಿ ಅನ್ನತಕ್ಕಂಥ ಮಾತು ನಮ್ಮಪ್ಪ ಶಿವ ಹೇಳಿ ತನ್ನ ಆತ್ಮಲಿಂಗವನ್ನೇ ತೆಗೆದು ರಾವಣನ ಕೈ ಒಳಗಿಡ್ತಾನೆ. ರಾವಣನ ತಾಯಿ ಕೈ ಕಶಿಗಾಗಿ. ತಾಯಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಕಣ್ಣು ಕಾಣಿಸ್ತಾ ಇದ್ದಿಲ್ಲ. ಕಣ್ಣು ಕಾಣದೇ ಇರತಕ್ಕಂಥ ತಂದೆ ತಾಯಿಗಳು ತೀರ್ಮಾನ ಮಾಡ್ತಾರೆ, ಮಗನಿಗೆ ಹೇಳ್ತಾರೆ, ತಮ್ಮ ಯಪ್ಪ ನಮ್ಮ ಕಣ್ಣು ಕಾಣುವಲ್ವೋ, ನಮ್ಮ ಕಣ್ಣು ಕಾಣುವಲ್ವೋ, ನನಗೊಂದು ಉಪಕಾರ ಮಾಡ್ತೀನಂತ ಹೇಳಿ ಜ್ಞಾನವತಿ ಅಂತ ಹೇಳಿ ತಾಯಿ ಇರ್ತಾಳೆ. ಮಗನಿಗೆ ಕೇಳ್ತಾಳೆ, ಯಪ್ಪ ತಮ್ಮ ನನಗೊಂದು ಉಪಕಾರ ಮಾಡ್ತೀನಂತ ಕೇಳ್ತಾಳೆ. ಏನು ಉಪಕಾರ ಅಂತ ಮಗ ಕೇಳ್ತಾನೆ. ಏನಿಲ್ಲವ್ವ, ನಾನೊಂದಿಷ್ಟು ಮಗನಿಗೆ ತಾಯಿಗೆ ಮಗ ಕೇಳಿದಾಗ ತಾಯಿ ಹೇಳ್ತಾಳೆ, ಲಕ್ಷ ಕೊಟ್ಟು ಕೇಳಬೇಕು. ಏನಿಲ್ಲ ಮಗನೇ, ನಾನೊಂದಿಷ್ಟು ದೇವರ ದರ್ಶನವನ್ನು ಮಾಡಬೇಕು, ನಾನು ಭಗವಂತನ ದರ್ಶನವನ್ನು ಮಾಡಬೇಕು, ನಾನು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು. ಏ ಮಗನೇ, ನಮ್ಮ ಕಣ್ಣ ಕಾಣದೇ ಇರತಕ್ಕಂಥ ನಿನ್ನ ತಂದೆ ಶಂತ, ನಾ ಜ್ಞಾನವತಿ ಕೇಳ್ತಾ ಇದ್ದೀವಿ, ನಮ್ಮನ್ನು ತೀರ್ಥಕ್ಷೇತ್ರ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿರ್ತಕ್ಕಂಥ ಕಾಲದೊಳಗೆ ಮಗನಾಗಿರ್ತಕ್ಕಂಥ ಶ್ರವಣ ಕುಮಾರ ಹೇಳ್ತಾನೆ, ಯವ್ವ ನಿನಗೆ ಕಣ್ಣಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ, ನಮ್ಮ ಅಪ್ಪಗೆ ಕಣ್ಣಿಲ್ಲ ಅಂತ ನೀವು ಯಾವತ್ತೂ ಕೊರಗಬೇಡ್ರಿ, ನಿಮಗೆ ಕಣ್ಣಿನ ರೂಪದೊಳಗೆ ನಿಮ್ಮ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗ ಅದಾನು. ಯಾಕೆ ಚಿಂತೆ ಮಾಡ್ತೀರಿ, ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಎಲ್ಲಿವಾ? ತೀರ್ಥಕ್ಷೇತ್ರಕ್ಕ. ಯಾಕೆ ಕುರ್ಕುರ್ ಮಾಡಕತ್ತ ನೋಡ ತಮ್ಮ ಸೌಂಡ್. ಎಲ್ಲಿ ಕರ್ಕೊಂಡು ಹೋಗ್ತೀನಿ? ತೀರ್ಥಕ್ಷೇತ್ರ ಕರ್ಕೊಂಡು ಹೋಗ್ತೀನಿ ಅಂತಂದ. ಅವನೇ ಯಾರ್ರಿ? ಶ್ರವಣ ಕುಮಾರ. ಹೆಸರು ಕೇಳಿರಿ? ಅವನೊಂದು ತಕ್ಕಡಿ ಒಳಗ, ಅಪ್ಪನೊಂದು ಬುಟ್ಟಿ ಒಳಗ, ಆ ಬುಟ್ಟಿಯನ್ನ ಹೆಗಲಿಗೆ ಹೊತ್ತುಕೊಂಡು ನೋಡ್ರಿ ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ಬಂಧು ಬಳಗದವರಾರು ಇಲ್ಲ, ತಂದೆ ತಾಯಿಗಳೇ ನನ್ನ ಪ್ರಪಂಚ, ಅಮ್ಮ ಅಪ್ಪ ನೀವೇ ನನ್ನ ದೈವ ಅಂತ ಹೇಳಿ ಹೆಗಲ ಮ್ಯಾಲ ಅವ್ವ ಅಪ್ಪನ ಕೊಡಿಸ್ಕೊಂಡು ಅವಕ್ಕೆ ನೀರು ಕುಡಿಸ್ಕೋತ, ನೀರಿಡಿಕೆ ಆದಾಗ ನೀರು ಕುಡಿಸ್ಕೋತ, ಹಸಿವಾದಾಗ ಊಟ ಮಾಡಿಸ್ಕೋತ. ಇವ ನೋಡ್ರಿ ನಮ್ಮ ಅವ್ಗಳು ಎಷ್ಟು ದೊಡ್ಡವ್ರು ಇರ್ತಾರೆ. ಕಣ್ಣಾಗ ನೀರು ಬಂದು ಬಿಡ್ತಾವ ತಾಯಿ ಬಗ್ಗೆ ಪ್ರವಚನ ಒಳಗೆ. ನನಗರಿ ಸುಮ್ಮ ಏನೋ ನಾಟಕಕ್ಕೆ ಹೇಳೋ ಮಾತಲ್ಲ. ನಮ್ಮವು ಎಷ್ಟು ದೊಡ್ಡಕ್ಕಿ ಅಂತಂದ್ರೆ, ಮಗ ಸಣ್ಣ ಕೂಸ, ಮನ್ಯಾಗ ಅಂಗಳದಾಗ ಆಡೋ ಕೂಸ, ಪಡಸಲ್ಯಾಗ ಆಡೋ ಕೂಸ, ಏನಾರೇ ಒಂದಿಷ್ಟು ತೊಟ್ಲಾಗ ಮಲ್ಕೊಂಡಿರ್ತಕ್ಕಂಥ ಕೂಸ ಏನಾರೇ ಒಂದಿಷ್ಟು ಹೊಲಸು ಮಾಡ್ತು ಅಂತಂದ್ರೆ ನಮ್ಮವ್ವ ಅದ ಎಡಗೈ ತಗೊಂಡು, ಅದ ಎಡಗೈಯಾಗ ಒಂದಿಷ್ಟು ಎಮ್ಮಿದು ಆಕಳದು ಹೆಂಡಿ ತಗೊಂಡು ಬಂದು ನಮ್ಮವ್ವ ಆ ಹೊಲಸನ್ನು ಒರೆಸಿ ಕೈ ತೊಳ್ಕೊಲಾರ್ದ ನೋಡ್ರಿ, ಊಟಕ್ಕೆ ಕೂತಿರ್ತಾಳೆ ನಮ್ಮವ್ವ, ಕೈ ತೊಳ್ಕೊಲಾರ್ದ ಹೊಲಸು ಆ ಕೈಲ ಒರೆಸಾಳ, ಈ ಕೈಲ ತಗೊಂಡು ಬಾಯಾಗ ತುತ್ತು ತಿತ್ತಾಳು ಅಂತಂದ್ರೆ ನೆನಪಿಟ್ಟುಕೊಳ್ಬೇಕು. ಈ ಜಗತ್ತಿನೊಳಗೆ ತಾಯಿ ಅನ್ನೋ ದೈವಕ್ಕೆ ಯಾರೂ ಸಮಾನ ಆಗೋದಿಲ್ಲ ಅನ್ನತಕ್ಕಂಥದ್ದು ನೀವು ನೆನಪಿಟ್ಟುಕೊಳ್ಬೇಕು. ಎಷ್ಟು ಮಂದಿ ತಾಯಂದ್ರು ಮಾಡಿಲ್ವ? ಎಷ್ಟು ಮಂದಿ ತಾಯಂದ್ರು ಮಕ್ಕಳು ಹೊಲಸು ಅಂತ ತಿಳ್ಕೊಂಡಿಲ್ಲ. ಅವರು ಮಕ್ಕಳು ಹೊಲಸು ಅಂತ ತಿಳ್ಕೊಂಡಿಲ್ಲ. ಅವ ಹಂಗ ಮುಗ್ನ್ಯಾಗ ಸುಂಬಳ ಬೀಳ್ತಿರ್ತಾವ, ಅವ ಹಂಗ ಹೊಲಸು ನಾಡ್ತಿರ್ತಾವ, ಎಲ್ಲೋ ಓಡಾಡಿ ಬರ್ತಾವ. ಏನು ಮಾಡ್ತಾಳಕ್ಕೆ ಅಪ್ಕೊಂಡು ಬಿಡ್ತಾಳ ನೋಡ್ರಿ. ಸರಿಗಿನಾಗ ಸುತ್ತಕೊಂಡು ನನ್ನ ಮಗ, ನನ್ನ ಕೂಸು ಬತ್ ನೋಡ್ರಿ ಅಲ್ಲಿ ಅನುಗುಡ್ದ ಇಲ್ಲೇ ನೋಡ್ರಿ, ನಾ ಸುಳ್ಳು ಹೇಳಕತ್ತೀನಿ ಏನು ಬಂತದ ಅವನ್ ನೋಡ್ಕೊಡ್ದ ಮಗುವಿಗೆ ಹಂಗತ್ತ ಪ್ರೇಮ ನೋಡ್ರಿ. ಅವ ಲಕ್ಷ ಕೊಡ್ರಿ ಕಡೆ
ತಾಯಿ ಅಂದ್ರೆ ದೇವ್ರಿ. ನೋಡ್ರಿ, ನಾವು ಎಲ್ಲಾರನ್ನು ದೂರ ಇಡ್ತದ ಅದು ಮಗು. ಅವ್ರು ಅವನ ಹತ್ತಕ್ಕೆ ಹೋಗೋಣ ಬೆಚ್ಚಗೆ ಅನಿಸ್ಬಿಡ್ತದೆ ನೋಡ್ರಿ. ಅವನ ಹತ್ತಕ್ಕೆ ಹೋಗೋಣ ನಮ್ಮ ಹತ್ತಕ್ಕೆ ಬರೋಣ, ಇದು ಯಾವುದೋ ಬೇರೆ ಕಡೆ ದೇವಿನ ಹತ್ತಕ್ಕೆ ಬಂದಿವತ್ತಾವು. ಅದು ಅವನ ಹತ್ತಕ್ಕೆ ಹೋಗೋಣ ಬೆಚ್ಚಗೆ ಆಗಿಬಿಡ್ತಾವ. ಯಾಕೆ? ತಾಯಿ ಪ್ರೀತಿ ಅದು. ಅದನ್ನು ಹೇಳಕತ್ತ ನಾವು ಯಾರು ಶ್ರವಣ ಕುಮಾರ್ ತನ್ನ ಜೀವನದೊಳಗೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಹೆಂಗೆ ನೋಡ್ಕೋಬಹುದು ಅಂತಂದ್ರೆ ನಾವು ಯಾರನ್ನು ನೋಡಿ ಕಲಿಬೇಕವ್ವ? ಶ್ರವಣ ಕುಮಾರನ ನೋಡಿ ಕಲಿಬೇಕು, ಸುಮ್ಮನಲ್ಲ. ಆದ್ರೆ ಮೊನ್ನೆ ಒಂದು ಮದುವೆಗೆ ಹೋಗಿನೇವ ನಾನು. ಕೇಳ್ರಿ, ಎದಕ್ಕೆ ಹೋಗಿದ್ದೆ? ನಿಂದಲ್ಲ, ಮತ್ತು ಮದುವೆ ಧೋರ್ ಅನ್ನಕತ್ತಾಳ. ಮದುವೆಗೆ ಹೋಗಿದ್ದೆ ನಾನು. ಮದುವೆಗೆ ಹೋಗಿ ನೀವು ಮದುವೆಯಾಗ ನೋಡ್ತನು, ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ, ಎಲ್ಲಿ ನೋಡಿದೆಪ್ಪ, ಹುಡುಗನ ಅವ್ವಪ್ಪನ ಕಾಣುವಾರ್ರಿ. ನಾಗರಾಜ್ ಅವರು ಇಲ್ಲಿ ಬಂದಾರ ನೋಡ್ರಿ. ನಾಗರಾಜ್ ಅಂತ ಹೇಳಿ ನಮ್ಮ ಯಾವ್ದು ಇಂಗ್ಲೀಶ್ವರದವ್ರಲ್ಲ, ಇಂಗಳಿಗೆ ಅವರು, ಎಡಳಿ ಇಂಗಳಿಗೆ ಅವರು ಒಂದು ತಗೊಂಡು ಬಂದಾರ ಇಲ್ಲಿ ಕ್ಯಾಮ್ರಾ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತು, ನುಡಿಮುತ್ತು ಅಂತ ಹೇಳಿ. ನಿಮ್ಮದು ಯಾರು ಯೂಟ್ಯೂಬ್ದಾಗ ಅಂಥ ಇಂಥ ವಿಡಿಯೋ ನೋಡೋರು ನೀವು ನುಡಿಮುತ್ತು ಅಂತ ಹೊಡೆದ್ರಂದ್ರೆ ಅವ್ರ ಪೇಜ್ ಬರ್ತದೆ. ಆ ಪೇಜ್ ಒಳಗೆ ನಮ್ಮಂಥ ಸ್ವಾಮಿಗಳು ಶರಣರು ಮಾಡಿರ್ತಕ್ಕಂಥ ಎಲ್ಲ ಪ್ರವಚನಗಳು ಅದರೊಳಗೆ ಸಿಗ್ತಾವೆ. ನೀವೆಲ್ಲ ಭಕ್ತಿಯಿಂದ ಆ ಪ್ರವಚನಗಳನ್ನು ಕೇಳಬೇಕು. ಮೊಬೈಲ್ ತೊಗೊಂಡಪ್ಪ ಅಂತಂದ್ರೆ ನೋಡಬಾರ್ದನ್ನು ನೋಡಿ ಕಣ್ಣು ಕಳ್ಕೊಳ್ಳೋದಕ್ಕಿಂತಲೂ ಒಳ್ಳೆಯದನ್ನು ನೋಡಿ ಕಣ್ಣಿಗೆ ಒಂದಿಷ್ಟು ಕಾಂತಿ ಸಿಗಬೇಕಾಗಿತ್ತು ಅಂತಂದ್ರೆ ನುಡಿಮುತ್ತು ಚಾನಲ್ನೊಳಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ಈ ವೇದಿಕೆ ಮೂಲಕ ಕೇಳ್ಕೊಳ್ತಾ ಇದ್ವಿ. ಬರ್ರಿ, ನಮ್ಮ ಇವ್ರು ಬಿದ್ರಿ ಅಜ್ಜಾರ್ ಬಂದ್ರು ನೋಡ್ರಿ. ಬಿದ್ರಿ ಅವ್ರು ಬಂದಾರ ಪುರಾಣ ಕೇಳಕ್ಕೆವ್ವ. ನೋಡ್ರಿ, ಸನಾಳ ಸುದ್ದಿ ಎಲ್ಲಿ ಹೆಂಡಿತು ಇಡೀ ಜಮಖಂಡಿ. ಅದಕ್ಕಾಗಿ ಹೇಳ್ತಾರ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ನೊಂದವರ ಕಂಬನಿಯ ಹೊತ್ತು ತಂದೆ ಅಂತನತಕ್ಕಂಥ ಮಾತು ಹೇಳ್ತಾರೆ. ಇವತ್ತು ಸನಾಳದ ಬೆಳಕು ಎಲ್ಲೆಲ್ಲಿ ಹೊಂಟೈತಿ ಅಂತಂದ್ರೆ ಕರ್ನಾಟಕದ ತುಂಬ ಸನಾಳದ ಬೆಳಕು ಬೆಳಗಲಾಗ್ತದೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ತಾಯಿ ಮದುವೆಗೆ ಹೋಗಿದ್ದೆ ನಾನು. ಮದುವೆಗೆ ಹೋಗಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ ಮದುವೆಯೊಳಗೆ ನೋಡ್ತೀನಿ ಅವ್ವ ಅಪ್ಪನ ಇಲ್ಲ. ಏ ತಮ್ಮ, ನೀನು ಹಂಗ ಮಾಡಕ್ಕೆ ಕೇಳು ಒಂದಿಷ್ಟು. ಮದುವೆಯೊಳಗೆ ನೋಡ್ತೀನಿ ಅವ್ವ ಅಪ್ಪನ ಇಲ್ಲ, ಅವ್ವ ಅಪ್ಪ ಇಲ್ಲ ಅಂತಂದಾಗ ನಾವು ಕೇಳಿದೀವಿ, ಅವ್ವ ಅಪ್ಪ ಎಲ್ಲಿದಾರ ತಮ್ಮ ಅಂತಂದಾಗ ತಮ್ಮ ಅಂದವ. ಏನು ತಮ್ಮ ಅಂದ ಅಂತಂದ್ರೆ ಇವ ನಾ ಅವ್ರನ್ನ ಕರೆದಿಲ್ರಿ ಅನ್ನವ. ಯಾರ ಮಗ ಇದ್ದಾವ ಹೇಳಕತ್ತ, ನಮ್ಮವ್ವ ಅಪ್ಪನ ನಮ್ಮ ಮದುವೆ ಕರೆದಿಲ್ಲ. ಯಪ್ಪ ತಮ್ಮ ಯಾಕೆ ಮದುವೆ ಕರೆದಿಲ್ಲೋ ಅಂತಂದ್ವಿ ನಾವು. ಯಾಕೆ ಮದುವೆ ಕರೆದಿಲ್ಲ ಅಂತಂದಾಗ ಅವೇನು ಹೇಳ್ಬೇಕ್ರಿ ತಂಗಿ ತಮ್ಮ, ಅವೇನು ಹೇಳ್ಬೇಕು? ಅವೇನು ಹೇಳಿದ ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಅವ್ರ ಮಕ್ಕಳಿಬ್ಬರು ರೀ, ಯಾರಿಗೆ? ಅವ್ವ ಅಪ್ಪಾಗ. ಅವ್ರ ಮಕ್ಕಳಿಬ್ಬರು ರೀ ನನ್ನ ಬಿಟ್ಟು ಮದುವೆ ಆಗ್ಯಾರು, ಅದಕ್ಕೆ ಅವ್ರನ್ನ ಬಿಟ್ಟು ಮದುವೆ ಆಗಕತ್ತೀನಿ ಅಂತಮ್ಮ. ಚಪ್ಪಾಳಿ ಹೊಡೆದು ನೋಡ್ರಿ. ಎದಕ್ಕೆ ಮದುವೆ ಆಗ್ಯಾನವ? ಎಲ್ಲಿದ್ದೀವಿ ಹಂಗಾರ ಮದುವೆ ಆಗಾಗ, ಅವ್ರ ಮದುವೆ ಆಗಾಗ ಹೊಟ್ಟೆಗೇನಿರ್ತಾನ ನಿನ್ನ ತಿಳಿಯಾಗ್ಯದಾನ ಏನದ? ಎಲ್ಲಿದ್ದ ಅವ? ಇದ್ದೇ ಇದ್ದಿದ್ದಿಲ್ಲ ಅವ ಯಾರ ಹತ್ತ ಗೊತ್ತಿದ್ದಿಲ್ಲ. ಅಂಥದ್ರೊಳಗೆ ಏನಾತ ಇರದೇ ನಾವು ಹೇಳ್ತಾನೆ, ನಮ್ಮ ಅವ್ವ ಅಪ್ಪ ನನ್ನ ಮದುವೆ ಕರೆದಿಲ್ಲ, ಅದಕ್ಕೆ ನಮ್ಮ ಮದುವೆಗೆ ಬಂದು ನಾವು ಅವ್ರನ್ನ ಕರೆದಿಲ್ಲ ಅಂತೀವಿ. ಇಂಥ ಮಕ್ಕಳು ಹುಟ್ಟಾಕತ್ತಾರೆ ಈ ಭೂಮಿ ತಲೆ ಮೇಲೆ. ಅದರ ನೆನಪಿಟ್ಕೊಳ್ಬೇಕು. ಕಾಲ ಗತಿಸಿದಂತೆ, ಕಾಲ ಹೋದಂತೆ ಮಕ್ಕಳು ಏನಾಗಕತ್ತಾರು ಅಂತಂದ್ರೆ ಮುಂದೆ ಕೂತು ಮಕ್ಕಳಿಗೆ ಅದೊಂದೇ ಹೇಳೋದು ನಾವು. ಏ ತಂಗಿ, ಮುಂದೆ ಕೂತು ಮಕ್ಕಳಿಗೆ ನಾವು ಏನು ಹೇಳಕತ್ತೀವಿ ಗೊತ್ತೇನು? ಕೇಳಿಲ್ಲಿ, ಏನು ಹೇಳೋದು ನಿಮಗೆ ಗೊತ್ತಂದ್ರೆ, ನೀವು ವಿಜ್ಞಾನಿ ಆಗೋದು ನಮ್ಮ ಅವಶ್ಯಕತೆ ಇಲ್ಲ, ನೀವು ದೊಡ್ಡ ವೈದ್ಯನಾಗೋ ಅವಶ್ಯಕತೆ ಇಲ್ಲ, ನೀವು ದೊಡ್ಡ ಡಾಕ್ಟರ್ ಆಗೋ ಅವಶ್ಯಕತೆ ಇಲ್ಲ, ನೀವು ದೊಡ್ಡ ಪೊಲೀಸ್ ಆಗೋ ಅವಶ್ಯಕತೆ ಇಲ್ಲ. ನೀವೇನಾಗಬೇಕಾಗೈತಿ ಅಂತಂದ್ರೆ ಹಡ್ದಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳಿಗೆ ಚಲೋ ಮಕ್ಕಳಾಗುವ ಭಾಗ್ಯ ನಿಮ್ಮದಾಗಬೇಕು. ಒಂದಿಷ್ಟು ಕುಂಡ್ರಿ ಒಂದಿಷ್ಟು ಏನಾಗಬೇಕಾಗೈತಿ ಅಂದ್ರೆ ಒಳಿತು ಮಾಡಬೇಕಾಗ್ಯದ. ನಾವು ಏನು ಮಾಡಬೇಕಾಗಿದೆ? ಒಂದಿಷ್ಟು ಕುಂಡ್ರಿ ಇನ್ನು ಮುಗಿತ್ರೇನು ಸಾಕಿ ನೀನು ಗದ್ಲ ಮಾಡಕ ಇದು ಮುಗಿತೀನಿ. ಇದು ಮೋಟಿವೇಶನ್ ಹಾಳಾಗ್ತದೆ. ನಾವು ಹೇಳೋದು ಏನು ಗೊತ್ತೇನ್ರಿ? ಇನ್ಕತಕ್ಕ ನಾ ಹಂಗೆ ಹೇಳಕತ್ತೀನಿ. ಅಲ್ಲೆಲ್ಲ ಹುಡುಗರನ್ನ ಸುಮ್ಮ ಕುಣಿಸ್ತೀವಿ, ನಾವು ಬಾಯಿ ಮಾಡಿಬಿಡ್ತೀವಿ, ಅವು ಬಾಯಿ ಮಾಡಕ್ಕೆ ಚಾಲು ಆಗ್ಬಿಡ್ತೀವಿ. ಒಂದಿಷ್ಟು ಕುಂಡ್ರಿ, ಏನಾಗಲ್ಲ, ಒಂದು ಕುರ್ಚೆ ತಂದು ಕೊಡ್ರಿ. ಏನು ಮುಗಿತು? ಕುಂತು ಬಿಡ್ರಿ. ಇನ್ನು ಮುಗಿತು, ವೇದಿಕೆ ತುಂಬೇದೆ. ಇನ್ನೇನೇನು ತ್ರಾಸ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಕುಂತು ಬಿಡ್ರಿ. ಇನ್ನು ನಡುವು ಅಡ್ಡಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು. ನಾವೇ ಅಡ್ಡಾಡಕತ್ತೀವಿ, ಹುಡುಗರು ನಮ್ಮ ನೋಡಿ ಮತ್ತೆ ಅಡ್ಡಾಡಕತ್ತಾರೆ.
ನಾವು ಅವ್ರಿಗೆ ಸಂಸ್ಕಾರ ಕೊಡೋದು. ಇದು ವೇದಿಕೆ ಅದಕ್ಕಾಗಿ ಮಾಡೋದು. ಸ್ವಲ್ಪ ಕುಂಡ್ರಿ. ಕುಂಡ್ರಿ ಬಿಡ್ರಿ ಕುಂಡ್ರಿ ಸುಮ್ ಕೊಡ್ರಿ.